ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು ಸುಲಭ 10 ಸಾಲುಗಳ ಮಾಹಿತಿಯ ಒಂದು ಪ್ರಬಂಧ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿಯನ್ನು ತಿಳಿತೋಣವಾ? ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಯುಗಾದಿ ಯುಗಾದಿ ಅಂದ್ರೆ ಹೊಸ ಯುಗದ ಆರಂಭ ಎಂದರ್ಥ. ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಎಂದರ್ಥ. ಎರಡನೇ ಪಾಯಿಂಟ್ ನೋಡಿ. ಇದು ಚೈತ್ರ ಮಾಸದ ಮೊದಲ ದಿನದಂದು ಬರುವ ಹಬ್ಬ. ಇದು ಚೈತ್ರ ಮಾಸದ ಮೊದಲ ದಿನದಂದು ಬರುವ ಹಬ್ಬ. ಮೂರನೇ ಪಾಯಿಂಟ್ ನೋಡಿ. ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ. ಓಕೆನಾ? ಮತ್ತು ನೋಡಿ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ. ನಾಲ್ಕನೇ ಪಾಯಿಂಟ್. ಯುಗ ಪ್ಲಸ್ ಆದಿ ಎಂಬ ಸಂಸ್ಕೃತ ಪದಗಳಿಂದ ಯುಗಾದಿ ಹೆಸರು ಬಂದಿದೆ. ಯುಗ ಪ್ಲಸ್ ಆದಿ ಎಂಬ ಸಂಸ್ಕೃತ ಪದದಿಂದ ಯುಗಾದಿ ಹೆಸರು ಬಂದಿದೆ. ಓಕೆನಾ? ಐದನೇ ಪಾಯಿಂಟ್. ಈ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಮಾವಿನ ಎಲೆ ತೋರಣ ಹಾಕಿ ಸ್ವಾಗತಿಸುತ್ತಾರೆ. ಮೊದಲಿನ ನೋಡಿ. ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಎಂದರ್ಥ. ಇದು ಚೈತ್ರ ಮಾಸದ ಮೊದಲ ದಿನದಂದು ಬರುವ ಹಬ್ಬ. ಮೂರನೇ ಪಾಯಿಂಟ್. ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ. ನಾಲ್ಕನೇ ಪಾಯಿಂಟ್. ಯುಗ ಪ್ಲಸ್ ಆದಿ ಎಂಬ ಸಂಸ್ಕೃತ ಪದಗಳಿಂದ ಯುಗಾದಿ ಹೆಸರು ಬಂದಿದೆ. ಐದನೇ ಪಾಯಿಂಟ್. ಈ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಮಾವಿನ ಎಲೆ ತೋರಣ ಹಾಕಿ ಸ್ವಾಗತಿಸುತ್ತಾರೆ. ಆರನೇ ಪಾಯಿಂಟ್. ಬೇವು ಬೆಲ್ಲದ ಪಚ್ಚಡಿ ತಯಾರಿಸಿ ತಿನ್ನುವುದು ವಿಶೇಷ ಸಂಪ್ರದಾಯ. ಏಳನೇ ಪಾಯಿಂಟ್ ನೋಡಿ. ಇದು ಜೀವನದ ಸಿಹಿ ಕಹಿ ಎರಡನ್ನೂ ಸ್ವೀಕರಿಸುವ ಸಂಕೇತ. ಇದು ಸಿಹಿ ಕಹಿ ಎರಡನ್ನೂ ಸ್ವೀಕರಿಸುವ ಸಂಕೇತ. ಓಕೆನಾ? ಅಂದ್ರೆ 8ನೇ ಪಾಯಿಂಟ್. ಪಂಚಾಂಗ ಓದಿ ಹೊಸ ವರ್ಷದ ಭವಿಷ್ಯ ತಿಳಿದುಕೊಳ್ಳುತ್ತಾರೆ. ಪಂಚಾಂಗ ಓದಿ ಹೊಸ ವರ್ಷದ ಭವಿಷ್ಯ ತಿಳಿದುಕೊಳ್ಳುತ್ತಾರೆ. 9ನೇ ಪಾಯಿಂಟ್. ಹೊಸ ಬಟ್ಟೆ ತೊಟ್ಟು ದೇವರ ಪೂಜೆ ಮಾಡಿ ಶುಭಾರಂಭ ಮಾಡುತ್ತಾರೆ. ಓಕೆನಾ? ಮತ್ತು ನೋಡಿ, ಹೊಸ ಬಟ್ಟೆ ತೊಟ್ಟು ದೇವರ ಪೂಜೆ ಮಾಡಿ ಶುಭಾರಂಭ ಮಾಡುತ್ತಾರೆ. 10ನೇ ಪಾಯಿಂಟ್. ಯುಗಾದಿ ಹಬ್ಬ ಸಂತೋಷ
ಸಂತೋಷ, ಸಮೃದ್ಧಿ ಮತ್ತು ಹೊಸ ಆಶಾಭಾವನೆ ತರುವ ಮಂಗಳಕರ ಹಬ್ಬ. ಯುಗಾದಿ ಹಬ್ಬ ಸಂತೋಷ, ಸಮೃದ್ಧಿ ಮತ್ತು ಹೊಸ ಆಶಾಭಾವನೆ ತರುವ ಮಂಗಳಕರ ಹಬ್ಬ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.